are those, ma? Suhas? What are those? Coccus, Coccus? Bacillus, Yes. Spirella, Yes. Vibrio. Yeah. Okay. And the nested types, Diplococcus, Streptococcus, all that types. ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Could you got the difference between all that four? ಅರ್ಥ ಆಗಿದೆ ಅಲ್ವೇನಪ್ಪ? In today's class, we'll start with the structure of bacteria. You know the structure of bacteria, right? Okay. Now, just tell me the functions of the structure of bacteria. For example, okay. Flagellum is used for what? Why it is very, yeah, locomotion. Locomotion is nothing but a movement. Locomotion or movement. Correct? What about endospore? Endospore helps for endospore helps in adverse condition. Adverse condition ಅಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. Okay. I'll make it easy for you to write, okay? In adverse condition, endospore helps for the protection. Okay, got it? What about capsule? Capsule. What it will help for? ಏನಕ್ಕೆ ಹೆಲ್ಪ್ ಮಾಡುತ್ತೆ? Protection from the fungi or other organism, okay? Protection from fungi and other organism. ಈಗ ನಮಗೆ ಹೆಂಗೆ ಇಮ್ಯೂನ್ ಸಿಸ್ಟಮ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಗೆ ಯಾವ್ದಾದ್ರು ಒಂದು ಜ್ವರ ಬಂತು ಅಂತಂದ್ರೆ ಅದಕ್ಕೆ ಫೈಟ್ ಮಾಡಕ್ಕೆ ಸರ್ಟನ್ ಫಾರ್ ಎಕ್ಸಾಂಪಲ್ ಇದು ವೈರಲ್ ಫೀವರ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಫೀವರ್ ಇರ್ಬೋದು. ಅದು ಫೈಟ್ ಮಾಡಕ್ಕೆ ಅಂತಾನೆ ರೆಸಿಸ್ಟೆನ್ಸ್ ಇರುತ್ತೆ ನಮ್ಮ ಹತ್ರ ಆಂಟಿಬಾಡಿ. ಓಕೆ, ಅದು ಬಂದು ಬ್ಯಾಕ್ಟೀರಿಯಾ ಇರುತ್ತಲ್ಲ ವಿಚ್ ಕಾಸಸ್ ಫೀವರ್ ಮಾಡುತ್ತಲ್ಲ, ಓಕೆನಾ, ಜ್ವರ ಬರ್ಸುತ್ತಲ್ಲ, ಆ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡಕ್ಕೆ ನಮ್ಮ ಹತ್ರ ಆಂಟಿಬಾಡಿ ಇದೆ. ಹಾಗೇನೆ ಬ್ಯಾಕ್ಟೀರಿಯಾ ಹತ್ರನು ಅದ್ರದ್ದು ಎನಿಮಿ ಇರುತ್ತಲ್ಲ. ಎನಿಮಿ ಅಂತ ಅಂದ್ರೆ ಅದನ್ನ ಯಾವ್ದು ಕಾಸ್ ಮಾಡುತ್ತೆ, ದಟ್ ಈಸ್ ನಥಿಂಗ್ ಬಟ್ ಅನ್ ಎನಿಮಿ. ಅದನ್ನ ಕಿಲ್ ಮಾಡಕ್ಕೆ ಇಟ್ ಹ್ಯಾಸ್ ಸರ್ಟನ್ ಪವರ್ ಆರ್ ಅಟ್ ಲೀಸ್ಟ್ ಪ್ರೊಟೆಕ್ಷನ್. ಓಕೆ, ನಮ್ಗೆ ಹೆಂಗೆ ಸ್ಕಿನ್ ಇಸ್ ಅ ಪ್ರೊಟೆಕ್ಷನ್ ಅಲ್ವಾ? ನಮ್ಗೆ ಈಗ ಚಳಿ ಬಂತು ಅಂದ್ರೆ ಅಥವಾ ತುಂಬಾ ಹಾಟ್ ವೆದರ್ ಇತ್ತು ಅಂತಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ವೇರಿ ಆಗ್ತಾ ಇರುತ್ತೆ. ಕೂಲ್ ಇದ್ದಾಗ ಸ್ವಲ್ಪ ಹಾಟ್ ಆಗುತ್ತೆ, ಹಾಟ್ ಇದ್ದಾಗ ಸ್ವಲ್ಪ ಕೂಲ್ ಆಗುತ್ತೆ. ಓಕೆನಾ? ಹಾಗೆ ಪ್ರೊಟೆಕ್ಷನ್ ನಮ್ಗೆ ಸ್ಕಿನ್ಗೆ ಹೇಗೆ ಪ್ರೊಟೆಕ್ಷನ್ ಮಾಡುತ್ತೋ ಹಾಗೇನೆ ಇದು ಬ್ಯಾಕ್ಟೀರಿಯಾಗೂ ಒಂದು ಪ್ರೊಟೆಕ್ಷನ್ ಅಂತ ಇರುತ್ತೆ, ಅದು ಬಂದು ಕ್ಯಾಪ್ಸ್ಯೂಲ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯೇನ್ರಪ್ಪ? ಇನ್ ಸಿಂಪಲ್ ವರ್ಡ್ಸ್ ನಾನು ಹೇಳ್ತಿದ್ದೀನಿ, ಓಕೆನಾ? ದೆನ್ what is the use of the cell wall? Cell wall ಏನು is just a layer, okay, outer layer. Okay, then what is this cell membrane? Cell membrane is very important. Okay, cell membrane is very important. Why? Because ಯಾವ್ದೆಲ್ಲ ಅಯಾನ್ಸ್ ಅಥವಾ ಏನಾದ್ರೂ ಮಾಲಿಕ್ಯೂಲ್ಸ್ ಮೂವ್ ಆಗ್ಬೇಕು ಇನ್ಸೈಡ್ ದ ಸೆಲ್ ಅಂತ ಅಂದ್ರೆ ಮೆಂಬ್ರೇನ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆನಾ? ಸೊ ಏನಕ್ಕೆ ನಾನು
ಸೆಲ್ ಮೆಂಬ್ರೇನ್ ಬರೀ ಹೇಳ್ತಿದಂದ್ರೆ ಯು ನೋ ವಾಟ್ ಬ್ಯಾಕ್ಟೀರಿಯಾ ಇಸ್ ಅ ಸಿಂಗಲ್ ಸೆಲ್ಯುಲರ್. ಅದಕ್ಕೆ ಇದನ್ನ ನಾವು ಪ್ರೊಕ್ಯಾರಿಯೋಟಿಕ್ ಒಳಗಡೆ ನಾವು ಸ್ಟಡಿ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಅ ಸಿಂಗಲ್ ಸೆಲ್ ಬಾಡಿ. ವಿ ಆರ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ನಮ್ದು ಆರ್ಗನ್ ಸಿಸ್ಟಮ್ ಇದೆ, ಸೆಲ್ಯುಲರ್ ಸಿಸ್ಟಮ್ ಇದೆ, ಓಕೆ, ಆರ್ಗನ್ ಸಿಸ್ಟಮ್ ಇದೆ, ನಮ್ಮ ಹತ್ರ ಆರ್ಗನ್ಸ್ ಇದೆ ಅಲ್ಲ, ಇಟ್ಸ್ ಆಲ್ ಮೇಡ್ ಅಪ್ ಆಫ್ ಸಿಂಗಲ್ ಸೋ ಮೆನಿ ಸೆಲ್ಸ್. ಓಕೆ, ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ಬಟ್ ಬ್ಯಾಕ್ಟೀರಿಯಾ ಹಂಗಲ್ಲ. ಬ್ಯಾಕ್ಟೀರಿಯಾ ಓನ್ಲಿ ಒಂದೇ ಸೆಲ್ ಇರುತ್ತೆ. ಆ ಸೆಲ್ ಒಳಗಡೆ ಏನಿರುತ್ತೆ, ಮೆಂಬ್ರೇನ್ ಇರುತ್ತೆ. ಮೆಂಬ್ರೇನ್ ಒಳಗಡೆ ಏನಾದ್ರು ಫಾರ್ ಎಕ್ಸಾಂಪಲ್ ಫುಡ್ ಮೂವ್ ಆಗ್ಬೇಕು ಅಂತ ಅಂದ್ರೆ ಸರ್ಟನ್ ಅಯಾನ್ಸ್ ಮೂವ್ ಆಗ್ಬೇಕು. ಏನಕ್ಕೆ ಅಯಾನ್ಸ್ ಮೂವ್ ಆಗ್ಬೇಕು ಅಂತ ಅಂದ್ರೆ ಇದ್ರಲ್ಲೂ DNA ಎಕ್ಸೆಟ್ರಾ ಅದೆಲ್ಲ ಇರುತ್ತೆ. ಅದಕ್ಕೆ ಬೇಕಾದಂತ ಅಯಾನ್ಸ್ ಇರ್ಬೋದು. ಈಗ ಸೋಡಿಯಂ ಪೊಟ್ಯಾಷಿಯಂ ಚಾನಲ್ ಇರ್ಬೇಕು ಫಾರ್ ದ ಎನರ್ಜಿ ಮೂವ್ಮೆಂಟ್ ಆಗಕ್ಕೆ. ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೆ ಏನ್ ಬೇಕು? ಮೆಂಬ್ರೇನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೆಂಬ್ರೇನ್ ಫಾರ್ ದ ಮೂವ್ಮೆಂಟ್ ಆಫ್ ಅಯಾನ್ಸ್. ಮೂವ್ಮೆಂಟ್ ಆಫ್ ಅಯಾನ್ಸ್, gaseous ಮಾಲಿಕ್ಯೂಲ್ ಇರ್ಬೋದು, ನಾನ್ ಗೇಷಿಯಸ್ ಮಾಲಿಕ್ಯೂಲ್ ಇರ್ಬೋದು, ಅಯಾನ್ಸ್ ಇರ್ಬೋದು. ಲಾರ್ಜ್ ಅದರಲ್ಲೇ ಲಾರ್ಜ್ ಮಾಲಿಕ್ಯೂಲ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್ ಆಫ್ ಅಯಾನ್ಸ್ ಎಲ್ಲ ಮೂವ್ ಆಗೋದು ಟು ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ದಟ್ ಈಸ್ ಅ ಸೆಲ್ ಮೆಂಬ್ರೇನ್. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಸೆಲೆಕ್ಟ್ ಮಾಡಿ ಅದು ಕಳ್ಸುತ್ತೆ ಆ ಮೆಂಬ್ರೇನ್. ಓಕೆನಾ? ಅದಕ್ಕೆ ನಾವು ಸೆಮಿ ಪರ್ಮಿಯಬಲ್ ಅಥವಾ ಸೆಲೆಕ್ಟಿವ್ ಮೆಂಬ್ರೇನ್ ಅಂತ ಕೂಡ ಸಮಟೈಮ್ಸ್ ಕರಿತೀವಿ. ಇಲ್ಲಿ ಅಷ್ಟೊಂದು ಡೆಪ್ತ್ ಹೇಳೋದ್ ಬೇಡ ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ಸೆಲ್ ಮೆಂಬ್ರೇನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಸ್ ದಟ್ ಫೈನ್? ಕಮಿಂಗ್ ಟು ಪಿಲ್ಲೈ. ಪಿಲ್ಲೈ ಏನಕ್ಕಪ್ಪ? ವಾಟ್ ಈಸ್ ದ ಯೂಸ್ ಆಫ್ ಪಿಲ್ಲೈ? ಎನಿಬಡಿ? ವಾಟ್ ಈಸ್ ದ ಯೂಸ್ ಆಫ್ ಪಿಲ್ಲೈ? ಪಿಲ್ಲೈ ಏನಕ್ಕೆ ಯೂಸ್? ಹೇಳಿ. ನಿಮ್ ಫಸ್ಟ್ PUC ನಲ್ಲಿ ಓದಿರೋದ್ನೇ ನಾನು ಕೇಳ್ತಿರೋದು. ಕೇಳಿದ್ದೀರೇನ್ರ? ಇದು ಫರ್ಟಿಲೈಸೇಷನ್, ಕಾಂಜುಗೇಷನ್ ಅನ್ನೋ ಕಾನ್ಸೆಪ್ಟ್ ಓದಿದ್ರೇನ್ರಪ್ಪ ನೀವು? ಕಾಂಜುಗೇಷನ್ ಅಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಬರುತ್ತೆ. ಟೂ ಬ್ಯಾಕ್ಟೀರಿಯಾ ವಿಲ್ ಅಟ್ಯಾಚ್. ದಿಸ್ ಈಸ್ ಕಾಲ್ಡ್ ಅ ಪಿಲ್ಲೈ. ಓಕೆ, so why we need a pili? One for the fertilization, another for the attachment. ಈಗ ಎಲ್ಲಾದ್ರೂ ಹೋಗಿ ಅದು ಅಟ್ಯಾಚ್ ಆಗ್ಬೇಕಲ್ವಾ, ಅಟ್ಯಾಚ್ಮೆಂಟ್. ಈ ಎರಡು ಫಂಕ್ಷನ್ಗೆ ಪಿಲ್ಲೈ ತುಂಬಾನೇ ಇಂಪಾರ್ಟೆಂಟ್. ಓಕೆ, fertilization and attachment. Got my point everyone? ಸುಮ್ನೆ ಟಿವಿ ನೋಡ್ಕೊಂಡು ಕುತ್ಕೊಂಡು ಯು ಶುಡ್ ನಾಟ್ ಆನ್ಸರ್. ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್, ಅದರ್ವೈಸ್ ಯು ಆರ್ ನಾಟ್ ಬಿ ದ ಟಾಪರ್ ಇನ್ ದಟ್ ಟಾಪರ್ ಲಿಸ್ಟ್. ನಿಜವಾಗ್ಲೂ ನೀವೇನಾದ್ರೂ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಕನ್ಸು ಇಟ್ಕೊಂಡಿದ್ರೆ ಮಾತ್ರ ನೀವು ಇದನ್ನ ಗಮನ ಇಟ್ಟು ಕೇಳ್ತೀರಾ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಕೊಡ್ತಿದ್ದೀನಿ. ನಿಮ್ ಇಷ್ಟ. ಓಕೆನಾ? ದೆನ್ ವಾಟ್ ಈಸ್ ದ ಯೂಸ್ ಆಫ್ ದಿ ಸೈಟೋಪ್ಲಾಸಮ್? ಸೈಟೋಪ್ಲಾಸಮ್ ಅಲ್ಲಿ ಏನಿರುತ್ತೆ? ಈ ರೈಬೋಸೋಮ್ ಇರ್ಬೋದು, ಈ ಕ್ರೋಮೋಸೋಮ್ ಇರ್ಬೋದು, ಈ ಪ್ಲಾಸ್ಟಿಡ್ ಇರ್ಬೋದು, ಈ ಎಂಡೋಸ್ಪೋರು, ಇದೆಲ್ಲ ಬರೋದು ರೈಬೋಸೋಮ್. ಓಕೆನಾ? ಈ ಮೂರು ಬರೋದು ಈ ರೈಬೋಸೋಮ್ ಅಲ್ಲಿ ಮಾತ್ರ. ಓಕೆ, ಸೊ what is the cytoplasm? Actually it is a fluid type of, it's a fluid. Inside the fluid, what will be there? What all the things will be there? It will be consist of chromosome, nothing but it will, after decondensation, it will become DNA. Okay, then ribosome is very important. Why ribosome is important? Anybody? ಪ್ರೋಟೀನ್ ಸಿಂಥಸಿಸ್ ಮಾಡಕ್ಕೆ. Exactly. Protein synthesis
ಏನಕ್ಕೆ ಪ್ರೋಟೀನ್ ಸಿಂಥಸಿಸ್ ಬೇಕು? ಫಾರ್ ಎಕ್ಸಾಂಪಲ್ ಈಗ ಬ್ಯಾಕ್ಟೀರಿಯಾನ ಬಿಟ್ಟುಬಿಡಿ, ನಮ್ಮನ್ನ ತಗೊಳ್ಳಿ. ಏನಕ್ಕೆ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗೇ ಆಗುತ್ತೆ ನಮ್ಮ ಸೆಲ್ ಒಳಗಡೆ. ಹಾ ಓಕೆನಾ? ಇನ್ನೊಂದು ಹೇಳ್ತೀನಿ. ಆ ನಾವು ಈಗ ಹಾವು ಸ್ಕಿನ್ ಔಟ್ ಮಾಡುತ್ತೆ ಅಲ್ವತ್ರಪ್ಪ, ಪೊರೆ ಬಿಡುತ್ತೆ ಅಂತ ಕೇಳಿದ್ರೆ ಎಲ್ಲಾರು ಕೇಳಿದಿರಲ್ಲ, ಪೊರೆ ಬಿಡುತ್ತಲ್ವಾ? ಹಾ, ಹಾಗೆ ಮನುಷ್ಯರು ಪೊರೆ ಬಿಡ್ತಾರ? ಬಿಡ್ತಾರೆ ಬಟ್ ಕಾಣಲ್ಲ. ಹಾ, ಹೇಗೆ? ಅಂದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಕವರ್ ಆಗ್ತಾ ಬರುತ್ತೆ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಆ ಹಾವು ಪೊರೆ ಬಿಡುತ್ತಲ್ಲ, ದಟ್ ಪೊರೆ ಇಸ್ ನಥಿಂಗ್ ಬಟ್ ಡೆಡ್ ಸೆಲ್ಸ್. ಓಕೆನಾ? ನಮ್ಗೂನು ಅದೇ ತರ ಆಗುತ್ತೆ, ಬಟ್ ಅದಕ್ಕೆ ಎವಿಡೆಂಟ್ ಆಗಿ ಕಾಣಿಸುತ್ತೆ, ನಮಗ್ ಕಾಣಿಸಲ್ಲ ಅಷ್ಟೇ. ಬಟ್ ಏನ್ ಗೊತ್ತಾ, ಡೆಡ್ ಸ್ಕಿನ್ ಸೆಲ್ಸ್ ಸತ್ತೋಗುತ್ತೆ ಟೈಮ್ಸ್. ದೋ ನಾವು, ಫಾರ್ ಎಕ್ಸಾಂಪಲ್, ನಾನು ವೆರಿ ಚಿಕ್ಕ ಎಕ್ಸಾಂಪಲ್ ಕೊಡ್ತಿದೀನಿ. ಈಗ ನಾವು ಡೈಲಿ ಮಲ್ಕೊಳ್ಳೋ ಬೆಡ್ ಅಲ್ಲಿ ನಾವ್ ಅಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರು, ನಾವಷ್ಟು ನೀಟಾಗಿದ್ರು ಆದ್ರೂ ಡಸ್ಟ್ ಇರುತ್ತೆ. ಅದೇನಿರ್ಬೋದು ಹೇಳಿ? ಡೆಡ್ ಸ್ಕಿನ್ ಸೆಲ್ಸ್. ಎಕ್ಸಾಕ್ಟ್ಲಿ. ಅಂಡ್ ಆಲ್ಸೋ ಆ ಏನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗ್ಬೇಕು, ಸ್ನಾನ ಮಾಡ್ಬೇಕು, ಅದೆಲ್ಲ ಕಾನ್ಸೆಪ್ಟ್ ಹೆಂಗ್ ಬಂತು? ಯಾರು ತಂದ್ರು? ಅದು ಏನಕ್ಕೆ ತಂದ್ರು? ಬಿಕಾಸ್ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಡೈಲಿ ಡೈಲಿ ಅದು ಶೆಡ್ ಆಫ್ ಆಗ್ತಾ ಇರುತ್ತೆ, ಹೊಸ ಸೆಲ್ಸ್ ಬರ್ತಾ ಇರುತ್ತೆ, ಸೆಟ್ ಆಫ್ ಆಗ್ತಾ ಇರುತ್ತೆ, ಹೊಸ ಸೆಲ್ಸ್ ಬರ್ತಾ ಇರುತ್ತೆ. ಆ ಡೆಡ್ ಸ್ಕಿನ್ಸ್ ಎಲ್ಲ ಹೋಗ್ಬಿಡ್ಲಿ, ಕ್ಲೀನ್ ಆಗ್ಲಿ ನಮ್ ಬಾಡಿ ಅಂತ ಅಂದ್ಬಿಟ್ಟು ಈ ಸ್ತನ ಅದು ಇದು ಕಾನ್ಸೆಪ್ಟ್ಗಳು ಪುರಾತನ ಕಾಲದಿಂದನೂ ಬಂದಿರುತ್ತೆ. ಓಕೆನಾ? ಬಟ್ ನಾವೇನ್ ಅನ್ಕೊಬೇಕು, ನಮ್ಗೂನು ಈ ತರ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ. ನಾಟ್ ಓನ್ಲಿ ದ ಎವಿಡೆಂಟ್ ಪ್ರಾಪರ್ಟಿ ಆಫ್ ದಟ್ ಎಂತ ಸ್ನೇಕ್ ಒಂದೇ ಅಲ್ಲ, ಬೇರೆದಕ್ಕೂ ಆಗುತ್ತೆ. ಓಕೆನಾ? ನಮ್ಗೂನು ಆಗುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಲ್. ಸೊ ಈಗ ನಾನು ಎಲ್ಲಿ ಬಂದಿದ್ದು, ಸೈಟೋಪ್ಲಾಸಂ ರೈಬೋಸೋಮ್ಗೆ ಬಂದಿದ್ದು. ಏನ್ ಬಂದಿತ್ತು ಅಂತಂದ್ರೆ, ಸ್ಕಿನ್ ಒಳಗಡೆ, ಸಾರಿ ಸಾರಿ ಸೆಲ್ ಒಳಗಡೆ ಸಿಂಥಸಿಸ್ ಆಗುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ನಮಗೂ ಆಗುತ್ತೆ ಅದು ಪ್ರೋಟೀನ್ ಸಿಂಥಸಿಸ್. ಟು ಇವನ್ ಥಿಂಕ್ ನಮ್ಗೆ ಆಗತ್ತೇನ್ರಪ್ಪ ಪ್ರೋಟೀನ್ ಸಿಂಥಸಿಸ್ ಎವ್ರಿ ಡೇ? ಆಗುತ್ತೆ. ಆಗುತ್ತೆ. ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಪ್ರೋಟೀನ್ ಸಿಂಥಸಿಸ್ ಆಗಿದೆ ಅಲ್ವಾ? ಹೊಸ ಸೆಲ್ ಡೆವಲಪ್ ಅದು. ಈಗ ನಾವು ಬೆಳಿಗ್ಗೆ ಬೆಳಿಗ್ಗೆನೆ ತುಂಬಾ ಸುಸ್ತಾಗ್ಬಿಡ್ತೀವಿ. ನಾವೇನಾದ್ರು ಊಟ ಮಾಡಿಲ್ಲ ಅಂದ್ರೆ ತುಂಬಾ ಸುಸ್ತಾಗ್ಬಿಡ್ತೀವಲ್ವಾ? ಹ್ಮ್, ಆಗ್ತೀವಲ್ವಾ? ಏನಕ್ಕೆ ಕಾನ್ಸೆಪ್ಟ್ ಹೇಳ್ತಿದೀನಿ ಅಂತಂದ್ರೆ, ಈಗ ಪ್ಲಾಂಟ್ ಗಳು ಫೋಟೋಸಿಂಥಸಿಸ್ ಆದ್ಮೇಲೆ ಅದ್ರದ್ದು ಸ್ಟೋರ್ ಏನ್ ಸೆಕ್ರೆಟ್ ಮಾಡುತ್ತೆ? ಕಾರ್ಬೋಹೈಡ್ರೇಟ್ ನ ಸೆಕ್ರೆಟ್ ಮಾಡುತ್ತಲ್ವಾ? ಆ ಕಾರ್ಬೋಹೈಡ್ರೇಟ್ ನ ಎಂಡ್ ಆಫ್ ದಟ್ ಫ್ಲೋಯಂಗೆ ಕಳಿಸಿ ಕೆಲವು ಲಾಸ್ಟ್ ಎಂಡ್ ಅಲ್ಲಿ ಅದು ಒಂದ್ ಕಡೆ ಸ್ಟೋರ್ ಆಗತ್ತೆ ಅಲ್ವೇನ್ರಪ್ಪ? ಆ ಸ್ಟೋರ್ ಆಗೋದು ಎಲ್ಲಿ ಬರುತ್ತೆ? ಆಕ್ಚುಲಿ ನಮ್ಗೆ ಸಿಗುತ್ತೆ? ಅದು ಫ್ರೂಟ್ ಅಲ್ಲಿ ಸಿಗುತ್ತೆ ಸ್ಟೋರ್ ಆಗೋದು, ಇನ್ ದ ಫಾರ್ಮ್ ಆಫ್ ಸುಕ್ರೋಸ್ ಸ್ಟೋರ್ ಆಗುತ್ತೆ. ಓಕೆನಾ? ದೆನ್ ಅದ್ರಲ್ಲಿ ಕೆಲವೊಂದು ಸಕ್ರೀಟ್ ಆಗಿರುವಂತಹ ಫುಡ್ ರೆಸ್ಪಿರೇಷನ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಗ್ಲೈಕೋಲಿಸಿಸ್ ಕಾನ್ಸೆಪ್ಟ್ ಕೇಳಿದಿರಲ್ವಾ? ಗ್ಲೈಕೋಲಿಸಿಸ್ ಅಲ್ಲಿ ಬ್ರೇಕ್ ಡೌನ್ ಹಂಗೆ ನಮ್ಗೆ ಫಾರ್ ಎಕ್ಸಾಂಪಲ್ ನಾವೇನಾದ್ರು ಊಟ ಮಾಡಿದ್ವಿ ಅಂತ ಅಂದ್ರೆ ಅದು ಡೈಜೆಷನ್ ಆಗಿ ಅಲ್ಲಿ ಏನಾಗುತ್ತೆ, ಫುಡ್ ಪಾರ್ಟಿಕಲ್ಸ್ ಬ್ರೇಕ್ ಡೌನ್ ಆಗುತ್ತೆ, ಅಬ್ಸಾರ್ಬ್ ಆಗಿ ಬೇಡದಿರೋದೆಲ್ಲ ಇಂಟೆಸ್ಟೈನ್ ಹೋಗುತ್ತೆ, ಬೇಕಾಗಿರೋದೆಲ್ಲ ಅಬ್ಸಾರ್ಬ್ ಆಗುತ್ತೆ. ಡ್ಯೂರಿಂಗ್ ದ ಅಬ್ಸಾರ್ಪ್ಷನ್ ವಿಲ್ ಆಲ್ಸೋ ಕನ್ಸ್ಯೂಮ್ ಸಮ್ ಪ್ರೋಟೀನ್ಸ್, ರೈಟ್? ಪ್ರೋಟೀನ್ಸ್ ಕನ್ಸ್ಯೂಮ್ ಮಾಡ್ತೀವಿ. ಓಕೆನಾ? ನಾವು ತಗೊಳ್ಳೋ ಡೈಲಿ ಫುಡ್ ನಲ್ಲಿ ಪ್ರೋಟೀನ್ಸ್ ನ ಕನ್ಸ್ಯೂಮ್ ಮಾಡ್ತೀವಿ, ವೆದರ್ ಅದು ಕಾಳಾಗಿರ್ಬೋದು ಇಲ್ಲ ಚಿಕನ್ ಆಗಿರ್ಬೋದು. ಆ ಪ್ರೋಟೀನ್ಸ್ ಡೈರೆಕ್ಟ್ಲಿ ನಮ್ ಸೆಲ್ ಒಳಗಡೆ ಹೋಗುತ್ತೆ. ಹೆಂಗೆ ಹೋಗುತ್ತೆ? ಥ್ರೂ ದ ಮೆಮ್ಬ್ರೇನ್, ಸೆಮಿಫೈಬರ್. ಅಂಡ್ ಅದು ಹೋಗಿ ಏನಾಗುತ್ತೆ, ಏನಿಗ್ ಬೇಕು ಅದು, ಏನಿಗ್ ಬೇಕು ಪ್ರೋಟೀನ್ ಸಿಂಥಸಿಸ್? ಬಿಕಾಸ್ ಆಫ್ ಆಲ್ ದ ಫಂಕ್ಷನಾಲಿಟಿ. ನಮ್ಮ ಎಂಟೈರ್ ಬಾಡಿದು ಫಂಕ್ಷನಲ್ ಆಗ್ಬೇಕು ಅಂದ್ರೆ ಪ್ರೋಟೀನ್ ಬೇಕೇ ಬೇಕು. ಗಾಟ್ ಮೈ ಪಾಯಿಂಟ್ ಎವ್ರಿವನ್? ಎಸ್ ಮ್ಯಾಮ್. ಯಾ. ಸೊ ಈಗ ಕಮ್ ಬ್ಯಾಕ್ ಟು ದಿಸ್. ಸೈಟೋಪ್ಲಾಸಮ್ ನಲ್ಲಿ ಆಲ್ ದ ಎಂತ ಕ್ರೋಮೋಸೋಮ್ ಇರ್ಬೋದು, ರೈಬೋಸೋಮ್ ಇರ್ಬೋದು, ಪ್ಲಾಸ್ಮಿಡ್. ಏನಿದು ಪ್ಲಾಸ್ಮಿಡ್ ಅಂದ್ರೆ? ಏನಿದು ಪ್ಲಾಸ್ಮಿಡ್ ಅಂದ್ರೆ? ಇಟ್ ಈಸ್ ಅನ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಅಲ್ವಾ?
ಇದು ಬರೀ ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ಸಿಗುತ್ತೆ, ಓಕೆನಾ. ಕ್ರೋಮೋಸೋಮ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಆಕ್ಚುಲಿ ಇಟ್ಸ್ ಇನ್ ಸರ್ಕ್ಯುಲರ್ ಫಾರ್ಮ್, ಎಕ್ಸ್ಟ್ರಾ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ, ಓಕೆನಾ. ಸೊ ದಿಸ್ ಇಸ್ ದ ಮತ್ತೆ ಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯಾ ಜಾಯಿನ್ ಮಾಡ್ಕೊಂಡಿದ್ದೆ, ಬರೀ 18 ಜನ ಸೇರ್ಕೊಂಡವ್ರ ಅಷ್ಟೇ. Who's the talking? Can you please pardon once again ಹೇಳಿ ಯಾರದು? If 18 members idru, I'll do it. 15 members idru, I'll do it, because this will be a recording. And ಈ recording end of the day ಯಾರು ಅಟೆಂಡ್ ಮಾಡ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ ಅದಕ್ಕೆ. And I don't care if anybody join or not join. ಇಲ್ಲಿ ಆಕ್ಚುಲಿ ಯಾರು ಜಾಯ್ನ್ ಆಗಿರೋದಂದ್ರೆ ಯಾರು ಟಾಪರ್ಸ್ ಲಿಸ್ಟ್ ಅಲ್ಲಿ ಇರ್ತಾರೋ ಅವ್ರು ಮಾತ್ರ ಜಾಯ್ನ್ ಆಗಿರೋ. ರೆಸ್ಟ್ ಆಫ್ ದೆಮ್ ಐ ಡೋಂಟ್ ಕನ್ಸಿಡರ್. ಓಕೆ, ಅವ್ರದ್ದು ಬ್ಯಾಡ್ ಲಕ್, ನಾನೇನೋ ಮಾಡೋಕ್ಕಾಗಲ್ಲ. Fine. So far we completed with the structure of bacteria. It's consist of this flagellum, endospore. ಇದು main ಪ್ರಾಪರ್ಟೀಸ್, ಅದಕ್ಕೆ ನಾನು ಇಲ್ಲಿ ಹೇಳಿರೋದು. ಕ್ಯಾಪ್ಸ್ಯೂಲ್, ಸೆಲ್ ವಾಲ್, ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಇದ್ರ ಮೇಲೆ ನಿಮ್ಗೆ MCQs ಕ್ವಶನ್ ಕೊಡ್ತಾರೆ, ಸೊ ಅವಾಗ ನೀವು ಸಾಲ್ವ್ ಮಾಡಿ. ಇಸ್ ದಟ್ ಫೈನ್ ಎವ್ರಿವನ್? ಈ ಬ್ಯಾಕ್ಟೀರಿಯಾದಲ್ಲಿ ರಿಪ್ರೊಡಕ್ಷನ್ ಆಗುತ್ತೆ. ರಿಪ್ರೊಡಕ್ಷನ್ ಆರ್ 3 types in the bacteria. What are those, anybody? Fragmentation. What are those 3 types of reproduction in the bacteria? Fragmentation. Yes. Reproduction in bacterium are of how many types? One is Binary fission. no, not here. Transformation, but I'll appreciate your answer. Okay. Transformation, transduction, and thirdly conjugation. ಈ 3 ಟೈಪ್ಸ್ ನಿಮ್ಗೆ ಗೊತ್ತಿರಬೇಕು. ಇನ್ ಡೆಪ್ತ್ ಇನ್ ಪರ್ಟಿಕ್ಯುಲರ್ ನಾವು ಇದ್ರ ಬಗ್ಗೆ ಬ್ಯಾಕ್ಟೀರಿಯಾ ಬಗ್ಗೆ ಕಲಿಬೇಕಂದ್ರೆ ನಾವು ನೋಡೋಣ. ಪಲ್ಲವಿ, ಕುಡ್ ಯು ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್? Okay, what is this transformation, everyone? ಏನಿದು ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ? Absorption of DNA from the surrounding medium. In medium from living organism. ಸರೌಂಡಿಂಗ್ ಮೀಡಿಯಂ ನಲ್ಲಿ ಇವಾಗ ಲಿವಿಂಗ್ ಬ್ಯಾಕ್ಟೀರಿಯಾಸ್ಗಳಿರುತ್ತಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ದು ಅವು ಏನ್ ಮಾಡ್ತವೆ, ಈಗ ನಾವ್ ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ರಿಲೀಸ್ ಮಾಡ್ತೀವಲ್ಲ, ಅದೇ ತರ DNA ನ ರಿಲೀಸ್ ಮಾಡ್ತವೆ. ಆ DNA ನ ಅಬ್ಸಾರ್ಬ್ ಮಾಡ್ಕೊಂಡು
ಇವೇನ್ ಮಾಡ್ತವೆ, ರೆಪ್ಲಿಕೇಟ್ ಮಾಡುತ್ತೆ. ಓಕೆ, ರೆಪ್ಲಿಕೇಟ್ ಇನ್ ದ ಸೆನ್ಸ್ ಡಬಲ್ ಮಾಡೋದು. So that is one type of reproduction that is called transformation. From the surrounding medium, it will absorb the DNA and it will going to replicate the DNA. So this kind of reproduction, we call it as transformation. Okay? ಅರ್ಥ ಆಯ್ತಾ? Yes, ma'am. ಸರೌಂಡಿಂಗ್ ಇಂದ DNA ನ ಅಬ್ಸಾರ್ಬ್ ಮಾಡಿಕೊಂಡು ರಿಪ್ರೊಡಕ್ಷನ್ ಮಾಡೋದು ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಡಕ್ಷನ್ ಅಂತ ಅಂದ್ರೆ ಬ್ಯಾಕ್ಟೀರಿಯೋಫೇಜಸ್ ಇಂದ ಜೆನೆಟಿಕ್ ಮೆಟೀರಿಯಲ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇದು ಗೊತ್ತಿದೆ ಅಂತ ಅನ್ಕೋತೀನಿ. ಈಗ ಬ್ಯಾಕ್ಟೀರಿಯಾ ಇರುತ್ತೆ, ಇದ್ರ ಮೇಲೆ ಎನಿ ಆಫ್ ದ ವೈರಸ್ ಅಥವಾ ಎನಿಥಿಂಗ್ ಬಂದು ಕುತ್ಕೊಂಡು ಏನ್ ಮಾಡುತ್ತೆ, ಸಾರಿ ಬ್ಯಾಕ್ಟೀರಿಯೋಫೇಜ್, ದಿಸ್ ಇಸ್ ಅ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯಾ ಬಂದು ಅಟ್ಯಾಚ್ ಆಗುತ್ತಲ್ಲ, ಇದನ್ನ ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಬ್ಯಾಕ್ಟೀರಿಯೋಫೇಜ್ ಇದು ಅಟ್ಯಾಚ್ ಆಗಿ ಇದ್ರ DNA ನ ಇಲ್ಲಿ ಪಾಸ್ ಮಾಡುತ್ತೆ. ಈ DNA ಇಟ್ಕೊಂಡು, ಫಾರ್ ಎಕ್ಸಾಂಪಲ್ 1 DNA ಇಟ್ಕೊಂಡು 1 DNA ಪಾಸ್ ಮಾಡುತ್ತಲ್ವಾ, ನೆಕ್ಸ್ಟ್ ಇದೇನ್ ಮಾಡುತ್ತೆ, 1 DNA ನ ಸುಮಾರು DNA ಆಗಿ ರೆಪ್ಲಿಕೇಟ್ ಮಾಡಿ ದೆನ್ ರಿಲೀಸ್ ಮಾಡುತ್ತೆ. ಇದು ರಿಲೀಸ್. ಓಕೆನಾ? ಈ ಟೈಪ್ ಆಫ್ ರಿಪ್ರೊಡಕ್ಷನ್ ನಾವು ಟ್ರಾನ್ಸ್ಡಕ್ಷನ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಅ ಟ್ರಾನ್ಸ್ಡಕ್ಷನ್. Transduction. Okay, got my point? So let me write in the words also, people can understand. Transfer of genetic material. Transfer of genetic material by the agency of bacteriophage. Okay, that is nothing but a transduction. Got the difference between the transform and the transduction, everyone? Transformation anta andre outside the environment ಇಂದ ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾನ ತಗೊಳುತ್ತೆ. ಔಟ್ಸೈಡ್ ದ ಎನ್ವಿರಾನ್ಮೆಂಟ್, ಇನ್ಸೈಡ್ DNA ನ ತಗೊಳುತ್ತೆ, ದೆನ್ ರೆಪ್ಲಿಕೇಟ್ ಮಾಡುತ್ತೆ. ಟ್ರಾನ್ಸ್ಡಕ್ಷನ್ ಅಂತ ಅಂದ್ರೆ ಬ್ಯಾಕ್ಟೀರಿಯೋಫೇಜ್ ಬಂದು ಬ್ಯಾಕ್ಟೀರಿಯಾ ಮೇಲೆ ಕುತ್ಕೊಳ್ಳುತ್ತೆ, ದೆನ್ ಅದು ಏನ್ ಮಾಡುತ್ತೆ, ಜೆನೆಟಿಕ್ ಮೆಟೀರಿಯಲ್ ನ ರಿಲೀಸ್ ಮಾಡುತ್ತೆ. 1 ಜೆನೆಟಿಕ್ ಮೆಟೀರಿಯಲ್ ನ ಅದು ಡಬಲ್ ಮಾಡ್ಕೊಳ್ಳುತ್ತೆ, ದೆನ್ ಇಟ್ ವಿಲ್ ರಿಲೀಸ್. ಈ ಟೈಪ್ ಆಫ್ ರಿಪ್ರೊಡಕ್ಷನ್ ಗೆ ನಾವು ಟ್ರಾನ್ಸ್ಡಕ್ಷನ್ ಅಂತ ಕರಿತೀವಿ. ದೆನ್ ವಾಟ್ ಯು ಮೀನ್ ಬೈ ಕಾಂಜುಗೇಷನ್? ಕಾಂಜುಗೇಷನ್ ಅಂದ್ರೆ ಏನ್ರಪ್ಪ? What do you mean by conjugation, everyone? ಅರ್ಥ ಆಗ್ತಿದೆ ಅಲ್ಲ? ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ಎಲ್ರಿಗೂ? ಏನ ಕಾಂಜುಗೇಷನ್ ಅಂತ ಅಂದ್ರೆ ಏನು? Bacterium transferred to genetic material. It actually occurs between two bacteria. ಇದು ಯಾವಾಗ್ಲೂ 2 ಬ್ಯಾಕ್ಟೀರಿಯಾ ಜೊತೆ ಅಕ್ಕರ್ ಆಗುತ್ತೆ. ಒಂದು ಡೋನರ್ ಅಂತ ಕರಿತೀವಿ. ದ ಒನ್ ಜೆನೆಟಿಕ್ ಮೆಟೀರಿಯಲ್ ಕೊಡುತ್ತಲ್ಲ, ಅದನ್ನ ನಾವು ಡೋನರ್ ಅಂತ ಕರಿತೀವಿ. ಇನ್ನೊಂದು ಎಕ್ಸೆಪ್ಟ್ ಮಾಡ್ಕೊಳುತ್ತೆ, ಅದನ್ನ ನಾವು ಎಕ್ಸೆಪ್ಟರ್ ಅಂತ ಕರಿತೀವಿ, ಅಥವಾ ಎಫ್ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆನಾ? ಇಟ್ ಅಕ್ಕರ್ಸ್ between donor cell having pili or sex pili, I would say, and F factor okay. Let me write the diagram so that people can understand. Okay, now ಇದು ಒಂದು ಬ್ಯಾಕ್ಟೀರಿಯಾ.
ಇದು ಒಂದು ಬ್ಯಾಕ್ಟೀರಿಯಾ ಅಂಡ್ ಇದು ಒಂದು ಬ್ಯಾಕ್ಟೀರಿಯಾ. ಈ ಎರಡೂ ಬ್ಯಾಕ್ಟೀರಿಯಾ ಮತ್ತೆ ಒಂದು ಪಿಲ್ಲೈ ಇರುತ್ತೆ. ಪಿಲ್ಲೈ, ವಿ ಕಾಲ್ ದಿಸ್ ಪಿಲ್ಲೈ ಆಸ್ ಅ ಸೆಕ್ಸ್ ಪಿಲ್ಲೈ. ಇದ್ರೊಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಇದು ಡೋನರ್. ಈ ಇಲ್ಲಿಂದ ಕಳಿಸ್ತಿದೆ. ಇದು ಎಕ್ಸೆಪ್ಟ್ ಮಾಡ್ಕೊಂತಿದೆ. ಇದೇನಿದು, ಇದು ಎಕ್ಸೆಪ್ಟ್ ಮಾಡ್ಕೊಂತಿದೆ. ದಿಸ್ ಇಸ್ ಅ ಎಕ್ಸೆಪ್ಟರ್ ಆರ್ ನಥಿಂಗ್ ಬಟ್ ಅ ಎಫ್ಯಾಕ್ಟರ್. ಎಫ್ಯಾಕ್ಟರ್ ಅಥವಾ ಎಕ್ಸೆಪ್ಟರ್. ಓಕೆನಾ? ಇದು ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಏನ್ ಮಾಡುತ್ತೆ, ಇದು ಡಬಲ್ ಮಾಡ್ಕೊಳ್ಳುತ್ತೆ. ಓಕೆನಾ? ಇದು ಡಬಲ್ ಮಾಡ್ಕೊಳ್ಳುತ್ತೆ. ಈ ಟೈಪ್ ಆಫ್ ರಿಪ್ರೊಡಕ್ಷನ್ ನಾವ್ ಏನಂತ ಕರಿತೀವಿ ಅಂತ ಅಂದ್ರೆ ಕಾಂಜುಗೇಷನ್ ಅಂತ ಕರಿತೀವಿ. Got my point? It occurs between the donor cells and the effector, and between this donor cell and the effector there is a bridge called sex pili. Through this ಏನಾಗುತ್ತೆ, DNA genetic material ಮೂವ್ ಆಗುತ್ತೆ. ಅರ್ಥ ಆಯ್ತೇನ್ರಪ್ಪ? Got my point everyone? Okay. So this is about the bacteria structure and their reproduction. Reproduction are of three types. One is transformation, transduction, and conjugation. Transformation, which will absorb the DNA from the environment, surrounding environment, from the other living organism, and then reproduce and multiplies and release. That kind of reproduction, we call it as transformation. When transduction, bacteriophage transfer the genetic material to the bacteria, then the bacteria will replicate the DNA. We call that kind of reproduction as a transduction. Where in the conjugation, what it will do, there is a bridge connection between the donor cells and a factor. That bridge is a sex pili. Through that, genetic material will pass from the donor to the acceptor, nothing but F factor. Then the F factor will multiply that genetic material. And this kind of reproduction, we call it as reproduction, that is conjugation. Got my point everyone? ಅರ್ಥ ಆಯ್ತಾ ಮೂರುನು? Next, coming to cyanobacteria. What do you mean by cyanobacteria, ma? Anybody? Blue green algae. Exactly, blue green algae. Any other properties you know, anybody? Photosynthetic. ಲೆಡ್ ಐತಾ? Yep. ಹಾ Photosynthetic. ಕವ್ಯ, ಲೆಡ್ ಐತೇನೆ. Yamuna, could you please mute yourself? Cyanobacteria, which is a blue-green algae. Which blue-green algae? Gram negative or photosynthetic algae? Gram negative or gram positive? ಗೊತ್ತಿಲ್ವೇ. Gram positive. ಸಖತ್ತಾಗಿ ಹೇಳ್ತೀಯ. Okay, it's a blue-green algae. Algae, which is a gram-positive bacteria. Especially a photosynthetic bacteria, I would say. Okay, photosynthetic bacteria.
ಆಕ್ಚುಲಿ ಇದನ್ನ ಮುಂಚೆ ಏನಂತ ಕರಿತಿದ್ರು ಅಂದ್ರೆ ಫೋಟೋಸಿಂಥೆಟಿಕ್ ಪ್ರೋಕ್ಯಾರಿಯೋಟ್ಸ್ ಅಂತ ಕರಿತಿದ್ರು. ಅವಾಗ ಅದು ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಒಂದು ಗ್ರೂಪ್ ನಲ್ಲಿ ಹಾಕಿದ್ರು. ಇವಾಗ ಪ್ರೋಕ್ಯಾರಿಯೋಟ್ಸ್ ಗ್ರೂಪ್ ಇಂದ ತೆಗೆದು ಆಲ್ಗೆ ಗ್ರೂಪ್ಗೆ ಹಾಕಿದ್ದಾರೆ. ಬಿಕಾಸ್ ಇದು ಫೋಟೋಸಿಂಥಸಿಸ್ ಮಾಡುತ್ತಲ್ವಾ, ಆ ಪ್ರಾಪರ್ಟಿ ಬಂದು ಪ್ಲಾಂಟ್ ಪ್ರಾಪರ್ಟಿ. ಬ್ಯಾಕ್ಟೀರಿಯಾ ಅದು ಮಾಡಲ್ಲ, ಫೋಟೋಸಿಂಥಸಿಸ್ ಮಾಡಲ್ಲ. ಓಕೆನಾ? ಫೋಟೋಸಿಂಥಸಿಸ್ ಅಂದ್ರೆ ಏನು ಯೂಶುವಲಿ? ಏನಪ್ಪ ಫೋಟೋಸಿಂಥಸಿಸ್ ಅಂದ್ರೆ? then I The can give an plant make their own food using sunlight, carbon dioxide, and water. answer. Yeah, ಬ್ಯಾಕ್ಟೀರಿಯಾ ಪ್ರೊಕ್ಯಾರಿಯೋಟಿಕ್ 90% ಇಸ್ ಅ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಏನು ಸನ್ಲೈಟ್ ತಗೊಂಡು ಫುಡ್ ನ ಪ್ರಿಪೇರ್ ಮಾಡುತ್ತಾ? ಇಲ್ಲ ಅಲ್ವಾ? ಸೊ ಅವಾಗ ಇದು ಪ್ಲಾಂಟ್ ನ ಇನ್ನು ಡಿಸ್ಕ್ರೈಬೇ ಮಾಡಿರ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಫೋಟೋಸಿಂಥಸಿಸ್ ಬ್ಯಾಕ್ಟೀರಿಯಾ ಅಂತ ಅಂದ್ಬಿಟ್ಟು ಸೈನೋ ಬ್ಯಾಕ್ಟೀರಿಯಾನ ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಇಟ್ಟಿದ್ರು. ಅದಕ್ಕೆ ನಾವು ಪ್ರೋಕ್ಯಾರಿಯೋಟಿಕ್ ನ ಕಲಿಬೇಕಾದಾಗ ನಾವು ಸೈನೋ ಬ್ಯಾಕ್ಟೀರಿಯಾನ ಕಲಿಲೇಬೇಕು ಆಸ್ ಒನ್ ಪಾರ್ಟ್. ಓಕೆನಾ? ಇದರಲ್ಲಿ ಫೋಟೋಸಿಂಥಸಿಸ್ ಪ್ರಾಪರ್ಟಿ ಅಂತ ಹೇಳಿದ್ವಲ್ಲ. ಸೊ it contains what kind of pigment? Ants. Chlorophyll A. वैज्ञानिक लेखक का नाम वैज्ञानिक Chlorophyll A. ಕೆರೋಟಿನೈಟ್ ಕೇಳಿದಿರಲ್ವಾ? Ma'am. ಕೆರೋಟಿನಾಯ್ಡ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ? ಫೈಕೋಬೆಲೆನ್ಸ್. ಆಸ್ ಅ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಇವಿಷ್ಟು ಏನು ಫೋಟೋಸಿಂಥೆಟಿಕ್ pigments. We will study in detail about this pigments in detail when we start planting them and when we actually start the metabolism, that is photosynthesis. Okay, photosynthetic pigments. Then it is also have a food storage property where it will store the food in the form of cyanophycean starch. ಫುಡ್ ಪ್ರಿಪೇರ್ ಮಾಡುತ್ತಲ್ವಾ ಬೈ ದ ಫೋಟೋಸಿಂಥಸಿಸ್, ಅದು ಸ್ಟೋರ್ ಆಗುತ್ತೆ. ಯಾವ ಮುಖಾಂತರ ಸ್ಟೋರ್ ಆಗುತ್ತೆ ಅಂದ್ರೆ ಸೈನೋಫೈಸಿಯನ್ ಸ್ಟಾರ್ಚ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೈನೋಫೈಸಿಯನ್ ಸ್ಟಾರ್ಚ್. ಸೊ ಇದು ಏನ್ ಬರೀತಿದ್ನಲ್ಲ ಪಾಯಿಂಟ್ಸ್, ದೋಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್. ದಟ್ಸ್ ವೈ ಐ ಆಮ್ ರೈಟಿಂಗ್. ಇಂಪಾರ್ಟೆಂಟ್ ಇಲ್ದಿರೋದು ಜಸ್ಟ್ ನಾನು ಹಂಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇರೋದನ್ನೇ ನಾನು ಇಲ್ಲಿ ಬರೀತಿರೋದು. ಓಕೆನಾ? ಸೈನೋಫೈಸಿಯನ್ ಸ್ಟಾರ್ಚ್, ವೆರಿ ಇಂಪಾರ್ಟೆಂಟ್. ಮೇಕ್ ಅ ನೋಟ್ ಆಫ್ ಇಟ್. Sinophosphate and lipid globules and protein granules. ಈ ಒಂದು ಫಾರ್ಮ್ ನಲ್ಲಿ ಪ್ರೋಟೀನ್ ಗ್ರಾನ್ಯೂಲ್ಸ್, ಈ ಒಂದು ಫಾರ್ಮ್ ನಲ್ಲಿ ಸೈನೋಬ್ಯಾಕ್ಟೀರಿಯಾ ಅದು ಫುಡ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಆಕ್ಚುಲಿ ಸೈನೋಬ್ಯಾಕ್ಟೀರಿಯಾ ಹೇಗ್ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತಿದ್ದೀನಿ. ಸೊ ಇನ್ ದ ಓಷನ್ ಅಥವಾ ನಾರ್ಮಲ್ ರಿವರ್ ನಲ್ಲಿ ನಿಮ್ಗೆ ಈಗ ಪಾಚಿ ಅಂತ ಹೇಳ್ತಾರಲ್ರಪ್ಪ, ಹೇಳ್ತೀರಲ್ಲ ನಿಮ್ ಹಳ್ಳಿ ಸೈಡ್ ಅಲ್ಲೆಲ್ಲ, ಈ ರೆಡ್ ಕಲರ್ ಈ ತರ ಆಗಿರುತ್ತಲ್ಲ ಆನ್ ದ ವಾಟರ್ ಮೇಲೆ ಈ ತರ ಗ್ರೀನ್ ಕಲರ್ ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಅ ಸೈನೋಬ್ಯಾಕ್ಟೀರಿಯಾ. ಇಲ್ಲಿ ಇರೋದನ್ನ ಸ್ಮಾಲ್ ಅಮೌಂಟ್ ತಕೊಬಂದು ನಾವು ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿದಾಗ ಈ ತರ ಕಾಣಿಸುತ್ತೆ. ಓಕೆನಾ? ಸಾರಿ, choose another pen. ಸೊ ಈ ತರ ಕಾಣಿಸುತ್ತೆ. ಈ ಒಂದು ಇಟ್ ಕಂಟೈನ್ಸ್ ದಿಸ್ ಹೆಟೆರೋಸಿಸ್ಟ್. ಏನಿದು ಹೆಟೆರೋಸಿಸ್ಟ್ ಅಂತ ಅಂದ್ರೆ ಎನಿಬಡಿ ನೋ? ಏನಕ್ಕೆ ಇಂಪಾರ್ಟೆಂಟ್ ಇದು?
Nitrogen fixation. ಇದು ನೈಟ್ರೋಜನ್ ಫಿಕ್ಸೇಷನ್ಗ ಹೆಲ್ಪ್. ಒಂದು ಫಾರ್ ನೈಟ್ರೋಜನ್ ಫಿಕ್ಸೇಷನ್, ಇನ್ನೊಂದು ಇದು ರಿಪ್ರೊಡಕ್ಷನ್ ಕೂಡ ಹೆಲ್ಪ್ ಮಾಡುತ್ತೆ. ಇನ್ ಅಡ್ವರ್ಸ್ ಕಂಡೀಷನ್, ರಿಪ್ರೊಡಕ್ಷನ್ ಇನ್ ಅಡ್ವರ್ಸ್ ಕಂಡೀಷನ್. ಓಕೆನಾ? ಸೊ ಇದು ಬಂದು ಸೈನೋಬ್ಯಾಕ್ಟೀರಿಯಾ ಈ ತರ ಕಾಣಿಸುತ್ತೆ. ಇದರಲ್ಲಿ ಇನ್ನ 2 ಟೈಪ್ಸ್ ಬರುತ್ತೆ, ನಾಸ್ಟಾಕ್ ಅಂಡ್ ಅನೆಬಿನಾ. ದೇ ಲುಕ್ ಸೇಮ್, ಬಟ್ ದೇರ್ ಈಸ್ ಅ ಲಿಟಲ್ ಡಿಫರೆನ್ಸ್ ಬಿಟ್ವೀನ್ ದ heterocyst in the anabina is different and nostoc is different. We'll study later when we actually start with this. Okay. ಅಂಡ್ ಸೈನೋಬ್ಯಾಕ್ಟೀರಿಯಾ ಒಂದು ಸೆಲ್ ನ ನಾವು ತೆಗೆದು ನೋಡಿದಾಗ ಅದು ಈ ತರ ಕಾಣಿಸುತ್ತೆ. ಕನ್ಸಿಸ್ಟ್ ಆಫ್ ಗ್ಲಾಸ್ ವ್ಯಾಕ್ಯೂಲ್, ಥೈಲಾಕಾಯ್ಡ್ ಇದೆ, ಕ್ರೋಮೋಸೋಮ್ ಇದೆ, ಸೆಲ್ ವಾಲ್ ಇದೆ, ಪಿಗ್ಮೆಂಟ್ ಗ್ರಾನ್ಯೂಲ್ಸ್. ಪಿಗ್ಮೆಂಟ್ ಗ್ರಾನ್ಯೂಲ್ಸ್ ಯಾವ್ದ್ಯಾವ್ದು? ಸೈನಮ್, chlorophyll, carotenoids, phycobilins are the pigment granules, and proteins is there. Food storage, reserve food oil droplets in the form of lipid globules. ಇದು ಬಂದು ಆಯಿಲ್ ಡ್ರಾಪ್ಲೆಟ್ಸ್, ಜೊತೆಗೆ ಪ್ರೋಟೀನ್ ಗ್ರಾನ್ಯೂಲ್ಸ್ ಮತ್ತೆ ಸೈನೋಫೈಸಿನ್ ಸ್ಟಾರ್ಚ್ ಇದೆ. ದೆನ್ ಸೆಲ್ ಮೆಂಬ್ರೇನು, ಆಲ್ ದಿಸ್ ಇಸ್ ಹೌ ಒಂದ್ ಸೆಲ್ ನ ನಾವು ತೆಗೆದು ಅದನ್ನ ಡಿಸೆಕ್ಟ್ ಮಾಡಿದಾಗ ಎಂಟೈರ್ ಇಷ್ಟು ನಮ್ಗೆ ಏನದು ಕಾಣ್ ಸಿಗುತ್ತೆ. ಓಕೆನಾ? ಗ್ಯಾಸ್ ವ್ಯಾಕ್ಯೂಲ್ಸ್, ಥೈಲಾಕಾಯ್ಡ್, ಕ್ರೋಮೋಸೋಮ್ಸ್, ಸೆಲ್ ವಾಲ್, ಪಿಗ್ಮೆಂಟ್ ಗ್ರಾನ್ಯೂಲ್ಸ್ ಎಕ್ಸೆಟ್ರಾ. Got my point, everyone? So this is about the cyanobacteria. Coming to, what is this? Mycoplasma. Mycoplasma? No, 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 no. ಅಲ್ಲಿ ಕೆಳಗಡೆ ಮೈಕೋಪ್ಲಾಸ್ಮಾ ಇದೆ ಅಂತ ಅದೇನಾ? Actually, this is an actinomyces. It is also comes in the kingdom, with kingdom Monera kingdom. Monera kingdom ನಲ್ಲಿ ಅವಾಗ ಏನಿತ್ತು, ಸೈನೋಬ್ಯಾಕ್ಟೀರಿಯಾನು ಹಾಕ್ತಿದ್ರು, ಆಕ್ಟಿನೋಮೈಸಿಟ್ಸ್ ಹಾಕ್ತಿದ್ರು. ಆಕ್ಟಿನೋಮೈಸಿಟ್ಸ್ ಆಕ್ಚುಲಿ ನಮ್ಗೆ ಇವಾಗಿನ ಕ್ಲಾಸಿಫಿಕೇಶನ್ ಮುಖಾಂತರ ನಾವು ನೋಡೋದಾದ್ರೆ ಇದು ಬಂದು ಫಂಗೈಗೆ ಬಿಲಾಂಗ್ ಆಗೋದು. ಬಟ್ ಅವಾಗ ಏನಿತ್ತು, ಇದು ಒನ್ ಪಾರ್ಟ್ ಆಫ್ ಕಿಂಗ್ಡಮ್ ಮೊನೆರಾದಲ್ಲೇ ಇತ್ತು. ಓಕೆನಾ? actinomycetes. This is actinomycetes. So actinomycetes ನಲ್ಲಿ ನಾವು ಏನ್ ಕಲಿತೀವಿ, ಇದೇನಿದು ಆಕ್ಚುಲಿ actinomycetes ಅಂದ್ರೆ ಇಟ್ಸ್ ಅ mycelia which is aseptate. ಸೆಪ್ಟೆ ಇಲ್ಲ, ಓಕೆನಾ? ಬ್ರಾಂಚ್ಡ್. ಸೆಪ್ಟೆ ಅಂತ ಅಂದ್ರೆ ಏನು ಗೊತ್ತಾ? ಈ ತರ ಫಾರ್ ಎಕ್ಸಾಂಪಲ್ ಈ ತರ ಇದೆ ಅಂದ್ರೆ ಪಾರ್ಟಿಷನ್ಸ್ ಇಲ್ಲ ಇದಕ್ಕೆ. ಇದಿಲ್ವಲ್ಲ, ಈ ತರ ಪ್ಲೇನ್ ಇರುತ್ತಲ್ಲ, ಅದನ್ನ ಎ ಸೆಪ್ಟೆ ಅಂತ. ಇದು ಸೆಪ್ಟೆ, ಇದನ್ನ ಎ ಸೆಪ್ಟೆ ಅಂತ ಕರಿತೀವಿ. ಓಕೆನಾ? ಬ್ರಾಂಚ್ಡ್ ಅಂತ ಅಂದ್ರೆ ಇದು ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಈ ತರ ಬ್ರಾಂಚ್ ಆಗಿದೆ. ಇಲ್ಲಿ ನೋಡಿ ಕ್ಲಮ್ಸಿ ಆಗಿದೆ ಅಲ್ಲ, ಇಲ್ಲೆಲ್ಲ ಕ್ಲಮ್ಸಿ ಆಗಿದೆ ಇಲ್ಲೆಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಬ್ರಾಂಚ್ಡ್ ಅಂತ ಕರಿತೀವಿ. ದೆನ್ ಫಿಲಮೆಂಟಸ್. ಫಿಲಮೆಂಟಸ್ ಅಂತ ಅಂದ್ರೆ ಏನು? ಈ ತರ ರಾಡ್ ಶೇಪ್ ನಲ್ಲಿ ಇದೆ. ಈ ತರ ನೋಡಿ, ಈ ತರ ಇದೆ. ಈ ತರ ಇದ್ರೆ ನಾವೇನಂತ ಕರಿತೀವಿ? ಅದು ಫಿಲಮೆಂಟಸ್. Okay, it is a aseptate, branched and filamentous. Make a note of it, it's very filamentous. It is a mycelia. Mycelia ಅಂತ ಅಂದ್ರೆ ಥ್ರೆಡ್ ಲೈಕ್ ಅಂತ ಅರ್ಥ. ಓಕೆ, ಅದನ್ನು ಬರ್ದುಲ್ಲ ಇಲ್ಲಿ. ಮೈಸೀಲಿಯಾ ಅಂತ ಅಂದ್ರೆ ಥ್ರೆಡ್ ಲೈಕ್. ಸೆಪ್ಟೆ ಇಲ್ಲ, ಬ್ರಾಂಚ್ ಇದೆ, ಫಿಲಮೆಂಟಸ್ ಇದೆ, ಅಂದ್ರೆ ರಾಡ್ ಶೇಪ್ ಇದೆ. ಥ್ರೆಡ್ ತರ ಕಾಣಿಸ್ತಿಲ್ಲ ಏನ್ರಪ್ಪ ನಿಮ್ಗೆ? ಇದು ಈ ಪಿಕ್ಚರು ಕಾಣಿಸ್ತಿದೆ ಅಲ್ವಾ? ಸೊ ಅದಕ್ಕೇನಿದು ಥ್ರೆಡ್ ಲೈಕ್. ಎ ಸೆಪ್ಟೆ ಅಂದ್ರೆ ಬ್ರಾಂಚ್ ಇಲ್ಲ, ಸಾರಿ ಈ ಒಂದು ಇದಿಲ್ಲ, ಅಂಡ್ ಬ್ರಾಂಚ್ ಆಗಿದೆ. ದೆನ್ ಫಿಲಮೆಂಟಸ್. ಗಾಟ್ ಮೈ ಪಾಯಿಂಟ್?
ನಾನು ಒಂದೊಂದು ಬಿಡಿಸಿ ಹೇಳ್ತಿದ್ದೀನಿ. Nobody will tell like this. Okay. And this is a mycelia bacteria, which radiating colonies in a culture, which has a radiating colonies ಇದೆ. ಕಲ್ಚರ್ ಅಂದ್ರೆ ಈ ಒಂದು ಬಾಕ್ಸ್ ನಾವ್ ಎನ್ತೇವೆ ಕಲ್ಚರ್ ಅಂತ ಕರಿತೀವಿ. ಕಲ್ಚರ್ hence it is called as ರೇ ಫಂಗೈ. ಇದನ್ನ ಅದಕ್ಕೆ ಏನಂತ ಕರಿತೀವಿ? ರೇ ಫಂಗೈ ಅಂತ ಕರಿತೀವಿ. This is very important. Got my point, everyone? So actinomycetes ಬಂದು mycelia thread-like aseptate branch filamentous bacteria which has a radiating colonies in the cultures, hence it is called as ray fungi. Okay, this is about the actinomycetes. It is also belongs to kingdom Monera in the previous days. Now also it is in existence. But ಈಗ ನಾವೇನಂತ ಮಾಡ್ತೀವಿ? ಫಂಗೈ ಗ್ರೂಪ್ಗೆ ಆಡ್ ಮಾಡಿರ್ಬೋದು, ಬಟ್ previously it was in the kingdom Monera only. Okay, coming to mycoplasma. ಏನ್ mycoplasma ಅಂತಂದ್ರೆ? What do you mean by mycoplasma, anybody? Mycoplasma is the smallest monerans. Kingdom ಮೊನೆರಾದಲ್ಲಿ ಬರೋದಲ್ವಾ ಮೊನೆರನ್ಸ್. ತುಂಬಾ ಸ್ಮಾಲ್ mycoplasma. And or ಪ್ಲಿಯೋಮಾರ್ಫಿಕ್. ಏನಿದು ಪ್ಲಿಯೋಮಾರ್ಫಿಕ್? ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ತುಂಬಾ ಸತಿ ಕೇಳಿದ್ದಾರೆ, ಎಸ್ಪೆಷಲಿ ಮಕ್ಕಳು ಕನ್ಫ್ಯೂಸ್ ಆಗದೆ ಈ ಒಂದು ಪಾಯಿಂಟ್ ಅಲ್ಲಿ. ಪ್ಲಿಯೋಮಾರ್ಫಿಕ್ ಅಂತ ಅಂದ್ರೆ ಫ್ಲೆಕ್ಸಿಬಲ್, ನಥಿಂಗ್ ಬಟ್ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂತ ಅಂದ್ರೆ ಈಗ ಇದು ರೌಂಡ್ ಇದೆ ಅಲ್ಲ, ಇದಕ್ಕೆ ಸರ್ಟೆನ್ ಏನು ಸೆಲ್ ವಾಲ್ ಇಲ್ಲ, ನೋ ಸೆಲ್ ವಾಲ್. ಅದ್ರಿಂದ ಏನ್ ಮಾಡುತ್ತೆ, ಇದು ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಆ ಫ್ಲೆಕ್ಸಿಬಲ್ ಇರುತ್ತಲ್ಲ, ಆ ಒಂದು ಟೈಪ್ಗೆ ನಾವೇನಂತ ಕರಿತೀವಿ? ಪ್ಲಿಯೋಮಾರ್ಫಿಕ್ ಅಂತ ಕರಿತೀವಿ. ಗಾಟ್ ಮೈ ಪಾಯಿಂಟ್ ಎವ್ರಿವನ್? ಆ ಒಂದು ಪಾಯಿಂಟ್ಗೆ ನಾವೇನಂತ ಕರಿತೀವಿ? ಪ್ಲಿಯೋಮಾರ್ಫಿಕ್ ಅಂತ ಕರಿತೀವಿ. ಅಂಡ್ ದೇ ಆಲ್ಸೋ ಕಾಲ್ಡ್ as ಇದನ್ನ ಏನಂತ ಕರಿತೀವಿ ಅಂದ್ರೆ PPLO ಅಂತ ಕರಿತೀವಿ. ವಾಟ್ ಇಸ್ ದಿಸ್ PPLO ಮೀನ್ಸ್? Pluro pneumonia like always. Yes, pluro pneumonia like organism. Okay. Then third point ಏನಪ್ಪಾ ಅಂತಂದ್ರೆ, they are insensitive to antibiotics that affects the cell wall synthesis like penicillin other. ಇದು ಇನ್ಸೆನ್ಸಿಟಿವ್ ಇರುತ್ತೆ, ಸೆನ್ಸಿಟಿವ್ ಇಲ್ಲ. ಯಾವುದೇ ಆಂಟಿಬಯೋಟಿಕ್ ಸೆನ್ಸಿಟಿವ್. ಈಗ ನಮ್ಮ ಹತ್ರ we have an antibody which will fight against the infection of any infection. It could be a viral fever or any kind of infection. But this mycoplasma is there, no? It's very insensitive to antibiotics.
Okay, insensitive to antibiotics. This mycoplasma can survive without oxygen. Okay, so they can survive without oxygen. Can we live without oxygen? Anybody? No, right? We can't, but this can live without oxygen. Then they can live as saprophytes and saprophytes or parasites, parasites on humans, even in the plants also, and other animals also. Okay, so mycoplasma is the smallest mononuclear and are pleomorphic because it's flexible, can change its position. Here I'll write can change its shape. So that's why they are flexible. We call them as a pleomorphic, and we call this as a PPLO, means pleuropneumonia-like organism, because it's look like that. And it is insensitive to antibiotics. Okay, they are not sensitive to antibiotics. They are insensitive. They can survive without oxygen. They can live as saprophytes, means saprophytes which live on the dead and decaying organic matter. And also they can live as a parasites on the humans. Humans ಅಲ್ಲಿ parasites ತರ ಅವರು humans ಅಲ್ಲೂ ಇರಬಹುದು, and plants and other animals also. Okay, got my point? So far, we completed with this bacteria structure. Okay, got every ಎಲ್ಲ ಪಾಯಿಂಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆನಾ? ಎಲ್ಲ ಪಾಯಿಂಟ್ಸ್ is very important. And we discussed with reproduction in bacteria. Then 3 types of reproduction coming to cyanobacteria, and also everything I showed you. And mainly you should remember the pigments in the cyanobacteria, and especially for the nitrogen fixation, that heterocyst, that is very important. Okay, and the storage organ, cyanophysin starch and other. And coming to actinomycetes, it is a fungi like Mycelia aseptate branch filamentous bacteria, radiating colonies which is having, and that's why it is called as a ray fungi. Okay. Okay, I have also showed the difference between the septae, aseptae, and how the mycelia look like. And coming to mycoplasma is the smallest Munnerian, are pleomorphic because it's changed its shape, and it's also called as pleuropneumonia-like organism, PPLOs. ಇದನ್ನ ಕೇಳ್ತಾರೆ, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? PPLO many times ಕೇಳಿದ್ದಾರೆ ಕೂಡ, NEET and CET both the sides, it's very important. Okay. Then it is insensitive to antibiotics. They can survive without oxygen. They can live as a saprophytes on the dead and decaying organic matter, and as a parasites in the home on humans and plants and other animals. So by this, we completed with the kingdom monera. Actually, I thought to start with the kingdom protesta, but the time is very less. In the next class, we'll start with the protesta. So far, ಇಲ್ಲಿವರೆಗೂ ಅರ್ಥ ಆಗಿದೆಯೇನ್ರಪ್ಪ? We completed with kingdom monera. ಅರ್ಥ ಆಗಿದೆಯೇನ್ರ? ಬ್ಯಾಕ್ಟೀರಿಯಾದು ಶೇಪು, ಬ್ಯಾಕ್ಟೀರಿಯಾದು ಸ್ಟ್ರಕ್ಚರು, ರಿಪ್ರೊಡಕ್ಷನು,
ಅಂಡ್ ಅದರಲ್ಲಿ ಬರುವಂತ ಸೈನೋಬ್ಯಾಕ್ಟೀರಿಯಾ ಮತ್ತೆ ಆಕ್ಟಿನೋಮೈಸಿಟ್ಸ್ ಮೈಕೋಪ್ಲಾಸ್ಮಾ ಇದಿಷ್ಟು ಕಿಂಗ್ಡಮ್ ಮೊನೆರಾದಲ್ಲಿ ಬರುತ್ತೆ. ಹೋಪ್ ಯು ಗಾಟ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ ದಿಸ್. ಓಕೆ ಫೈನ್ ಅಲ್ಲ? Yes, ma'am. Okay. So by the next class we'll start with the protesta and ಇದೇ ತರ ನಾನು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಗಳನ್ನ ನೀಟಾಗಿ ಕೊಡ್ತೀನಿ. ಇದೆಲ್ಲಾನು ಚಿಕ್ಕ ಚಿಕ್ಕದಾಗಿ ಬರ್ಕೊಳ್ಳಿ ನೀವು ಆನ್ ದ ಕ್ಲಾಸ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅದಕ್ಕೆ ನಾನು 2-3 ಸತಿ ಸ್ಕ್ರಾಲ್ ಮಾಡ್ತಿದ್ದೀನಿ ಸೊ ದಟ್ ಯು ಕ್ಯಾನ್ ರೈಟ್ ಅಂತ. And keep it with you. Okay. Then it will be helpful for the end of the academic session. Okay. So by this, I'll complete this class and we'll meet in the next class with the kingdom protesta. Is that fine? Okay. Fine, everyone. Thank you for attending class. Have a nice day and happy learning.